ಒಬ್ಬರು ಮಹನೀಯರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಬರುತ್ತೆ. ಅದನ್ನು ಆಚರಿಸ್ಕೋಸ್ಕರ ಒಂದು ಔತಣಕೂಟವನ್ನು ಏರ್ಪಡಿಸ್ತಾರೆ. ಅಲ್ಲಿ ಔಪಚಾರಿಕತೆಗೋಸ್ಕರ ದಯವಿಟ್ಟು ತಮ್ಮ ಕೋಟು ಮತ್ತು ರುಮಾಲನ್ನು ತೆಗೀರಿ ಅಂತ ಕೇಳ್ಕೊತಾರೆ. ಮೊದಲಿಗೆ ಹಿಂಜರಿದರಾದರೂ ಕೂಡ ಆಮೇಲೆ ಪಕ್ಕಕ್ಕೆ ಹೋಗ್ಬಿಟ್ಟು ಆ ಕೋಟನ್ನು ತೆಗೀತಾರೆ. ಒಳಗಿರೋ ಅಂಗಿಯೆಲ್ಲ ಹರಿದು ಹೋಗಿದೆಯಂತೆ. ಹೀಗೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆದು ವಚನ ಸಾಹಿತ್ಯವನ್ನು ಸಂಪಾದಿಸಿ ಕೊಟ್ಟಂಥವರು ಮತ್ತಿನ್ಯಾರೂ ಅಲ್ಲ, ವಚನ ಪಿತಾಮಹ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳ್ಕಟ್ಟಿಯವರು. ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂಬೈಗೆ ಹೋಗಿ BA LLBಯನ್ನು ಮಾಡಿ ವಾಪಸ್ ಬಂದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ ಇವರು ಅಚಾನಕ್ಕಾಗಿ ಶಿವಲಿಂಗಪ್ಪ ಮಂಚಾಲೆ ಅನ್ನುವರ ಮನೆಯಲ್ಲಿ ಓಲೆಗರಿಗಳಲ್ಲಿ ಇದ್ದಂತಹ ಷಟ್ಸ್ಥಲ ತಿಲಕ ಮತ್ತು ಪ್ರಭುದೇವ ವಚನ ಅನ್ನುವಂಥ ಹೊತ್ತಿಗೆಯನ್ನು ನೋಡಿ ತುಂಬ ಪ್ರಭಾವ ಆಗ್ತಾರಂತೆ. ಆ ಪ್ರಭಾವಕ್ಕೆ ಒಳಗಾದ ಅವರ ಹಾದಿ ಸುಲಭದಂತೂ ಆಗಿರಲಿಲ್ಲ. ಈ ವಚನ ಸಾಹಿತ್ಯವನ್ನು ಹೇಗಾದರೂ ಮಾಡಿ ಉಳಿಸ್ಬೇಕು, ಸಂಪಾದಿಸಬೇಕು ಅಂತ ಪಣ ತೊಡ್ತಾರೆ. ಸೈಕಲ್ನಲ್ಲಿ ನಡ್ಕೊಂಡು ಪ್ರತಿ ಮನೆಗೆ ಹೋಗಿ ನಿಮ್ಮ ಹತ್ರ ವಚನ ಸಾಹಿತ್ಯಕ್ಕೆ ಸಂಬಂಧ ಏನಾರು ಪುಟಗಳಿದೆಯಾ, ಏನಾರು ದಾಖಲೆಗಳಿದೆಯಾ ಅಂತ ಅದನ್ನೆಲ್ಲ ಕಲೆ ಹಾಕಿ ಈ ಒಂದು ದೊಡ್ಡ ಸಂಕಲನವನ್ನು ಸಂಪಾದನೆಯನ್ನು ನಮಗೆ ಕೊಡ್ತಾರೆ. ಶಿವಾನುಭವ ಪತ್ರಿಕೆ, ಶಿವಾನುಭವ ಗ್ರಂಥಮಾಲೆ, ನವಕರ್ನಾಟಕ ವಾರಪತ್ರಿಕೆ ಅಷ್ಟೇ ಅಲ್ಲದೆ BLDA ಶಿಕ್ಷಣ ಸಂಸ್ಥೆಯನ್ನು ಕೂಡ ಸ್ಥಾಪಿಸ್ತಾರೆ. ಹೀಗೆ ಸಾಮಾಜಿಕ, ಶಿಕ್ಷಣಿಕ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾಗಿ ನಿಲ್ತಾರೆ. ಇವತ್ತು ವಚನ ಸಾಹಿತ್ಯ ಇಂಗ್ಲಿಷ್ ಆದಿಯಾಗಿ 10 ಭಾಷೆಗಳಿಗೆ ತರ್ಜುಮೆಯಾಗಿ ಮನೆಗಳಲ್ಲಿ ವಚನ ಸಾಹಿತ್ಯ ನಲ್ದಾಡ್ತಾ ಇದೆ. ಅದಕ್ಕೆ ಬುನಾದಿ ಆದವರು ಡಾಕ್ಟರ್ ಪಾಗು ಹಳ್ಕಟ್ಟಿಯವರು. ಇವತ್ತು ಜುಲೈ 2ನೇ ತಾರೀಕು ಅವರ 145ನೇ ಜನ್ಮ ಸಂಭ್ರಮ. ಇವತ್ತು ಆ ಮಹನೀಯರನ್ನು ನೆನೆಸ್ಕೊಳ್ಳೋಣ.